ಬ್ರೋ ಥಿಯೋಡೋಲೈಟ್ ಅಂದರೆ ಏನು? ನಮ್ಮ ಸಿಂಹ ಅವರ ಕಾರು. ಲೈಫಲ್ಲಿ ಒಂದ್ಸಲನಾದ್ರು ಇಂಥ ಕಾರ್ ಓನ್ ಮಾಡ್ಬೇಕು ಬ್ರೋ. ಇದು ನಮ್ಮ ಕನ್ನಡದ ಯಾವುದೋ ಪಿಕ್ಚರಲ್ಲಿ ನೋಡಿದ್ವಿ. ಮಣಿ 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 ಮಣಿಗೊಂದು ದಾರ ಅಂತ ಹಾಡು ಬಂದದಲ್ಲ. ಕಿಡ್ನಾಪಿಂಗ್ ಇದು ನೋಡೋಲಿ ಕ್ಲೋಸು ಎಲ್ಲ ಆಗಿನ ಕಾಲದ ಓಮ್ನಿ ಗಾಡಿ. ಎಕ್ಸ್ಪೀರಿಯನ್ಸ್, ಲೈವ್ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದೆ. ಅದಕ್ಕೇನು ಚಾರ್ಜು? ಸೇಮ್ ಚಾರ್ಜಾ? 3 ಪ್ಲಸ್ ಕ್ಯಾಮ್ರಾ. ಅದು ಆ ಇನ್ಸರ್ಟ್ಸ್ ನಾನೇ ತೊಗೊತೀನಿ ಬ್ರೋ. ಇದರಲ್ಲಿ ಇನ್ಕ್ಲೂಡ್ ಮಾಡೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು. ಹೇಳ್ಕೊಡ್ತಾ ಇದ್ದೀರಾ ನೀವು? ನನ್ನ ಹತ್ರ ಕಲಿಯಕ್ಕೆ ಬಂದರೆ ಇಲ್ಲ ನನಗೆ ಹೇಳ್ಕೊಡಕ್ಕೆ ಬಂದರೆ? ಬ್ರೋ ಅವ್ರು ನನಗಿಂತ ಪ್ರೋ. ಯಾರು ಅವರು? ಸಿನಿಮ್ಯಾಟಿಕ್ಸಲ್ಲಿ. ಸರ್ ಇವಾಗ ನನ್ನ ಸ್ಟೂಡೆಂಟ್ ಅಲ್ಲ. ಇವಾಗ ನಿಮ್ಮ ಸ್ಟೂಡೆಂಟಾ? ಅಷ್ಟೊಂದು ಕಡವಾಗ ಮಾಡೋದು ಕ್ಯಾಮ್ರಾ ನೋಡಿ. ಇಲ್ಲ ಇಲ್ಲ ಇಲ್ಲ, ನಾನು ಏನಾದ್ರು ಹೇಳಿದ್ನ ಅವರು? ನಾನು ಸೈಲೆಂಟ್ ಆಗಿದ್ದೀನಿ ತಾನೆ. ಸ್ಟ್ಯಾಂಡರ್ಡ್ ಹೆರಾಲ್ಡ್ ಬ್ರೋ, ಟಾಪ್ ಸ್ಪೀಡ್ 117 ಅಂತ ಬ್ರೋ ಇದ್ರದ್ದು. ಆಗಿನ ಕಾಲದಲ್ಲೇ ಮ್ಯಾಪ್ ಇದೆ, ಮ್ಯಾಪು ಬ್ರೋ. ಇಲ್ಲಿ ಬಂದ್ಬಿಟ್ಟು ನಾನು ಬೈಕ್ ನಿಲ್ಲಿಸ್ದೆ, ಕಾಣ್ತಾ ಇಲ್ಲ. ಒಂದು NS ಒಂದು ಎಂಟಾರ್ಕು ಎರಡೂ ಕಾಣ್ತಾ ಇಲ್ಲ. ಏನ್ರದ್ದು ಇಂಜಿನ್ ಇದು? ಕಾರ್ದು. ಯಾವ ಕಾರ್? ಅಲ್ಲೇ ಬಿಚ್ಚಿಟ್ಟವ್ರಲ್ಲ. ಆ ಕಾರ್ದಲ್ಲಿ ಸರ್ ಮುಂದೆ ಇರೋದೇನಂಗಾದ್ರೆ ಬ್ರೋ ಟಾಟಾ ಬ್ರೋ. ಟಾಟಾ ಅಲ್ಲಿ ಸಿಂಬಲ್ ಐತೆ. 4 ಸ್ಟ್ರೋಕ್ ಇಂಜಿನ್. 4 ಸ್ಟ್ರೋಕ್ RX-ಗೆಲ್ಲ ಬರೋದು ಇದೆ ಇಂಜಿನ. ಇದು ನನಗೆ ನೋಡಿದ್ರೆ ಕಬ್ಬಿನ ಜ್ಯೂಸ್ ತೆಗಿತಾರಲ್ಲ ಅನಿಸ್ತೈತೆ. ನನಗೂ ಅನಿಸಿದ್ದು ಅದೇ ನೆನಪಾಗಿದೆ. ಇದು 2 ಸ್ಟ್ರೋಕ್ ಇಂಜಿನ್ನು, ಇದು RX 2 ಸ್ಟ್ರೋಕ್ ಇಂಜಿನ್ನು. ಇದು 4 ಸ್ಟ್ರೋಕ್ ಅಂದರೆ ಇವಾಗಿರೋದೆಲ್ಲ 4 ಸ್ಟ್ರೋಕೆ. 4 ಸ್ಟ್ರೋಕ್ ಅಂದರೆ ಈ ಥರ ಬರ್ತದ ಅಂದರೆ ಆಲ್ಟರ್ನೇಟ್. ಈಗ ಆಲ್ಟರ್ ಮಾಡೋರೆ ಹಿಂಗೆ ಬರ್ತದ ಸರ್ ಇಲ್ಲಿ. ಇದು ಇಲ್ಲ ಇಲ್ಲ, ಇದು ಕಬ್ಬು ಜ್ಯೂಸ್ ತೆಗಿಯೋದು. ಎಕ್ಸ್ಪೀರಿಯನ್ಸ್, ಲೈವ್ ಎಕ್ಸ್ಪೀರಿಯನ್ಸ್. ಕ್ರ್ಯಾಂಕ್ ಶಾಫ್ಟ್. ಇದು ನಮ್ಮ ಕನ್ನಡದ ಯಾವುದೋ ಪಿಕ್ಚರಲ್ಲಿ ನೋಡಿದ್ದೀವಿ. ಮಣಿ 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 ಮಣಿಗೊಂದು ದಾರ ಅಂತ ಹಾಡು ಬಂದದಲ್ಲ. ಕಿಡ್ನಾಪಿಂಗ್ ಇದು ನೋಡೋಲಿ ಕ್ಲೋಸು ಎಲ್ಲ ಆಗಿನ ಕಾಲದ ಓಮ್ನಿ ಗಾಡಿ. ಕವರ್ ಮಾಡ್ಕೆ ತಕ ಹೋಗ್ತಾ ಇರೋದು ಅಷ್ಟೇ. ಇದು ನಮ್ಮೂರು ಎತ್ತಿನ ಗಾಡಿ. ಇದೆಲ್ಲ ಮಾಮೂಲಿ. ಇದು ಹಳೆ ಟ್ರ್ಯಾಕ್ಟ್ರದ್ದು ಇದು ಕ್ಯಾಬಿನ್. ಹೌದಾ? ಟ್ರಾಲಿ, ಟ್ರ್ಯಾಕ್ಟರ್ ಟ್ರಾಲಿ ಇದೆ ಥರ. ಇಲ್ಲ ನಿಜಾನ ತಮಾಷೆ ಹೇಳ್ತಾರದ ಸಾರ್ ಗೆಸ್ ಅಷ್ಟೇ. ಅಲ್ಲ ಅದನ್ನ ಹೇಳೋದನ್ನು ಫುಲ್ ಕಾನ್ಫಿಡೆನ್ಸ್ ಆಗಿದೆ. ಹಳೆ ಕಾಲ ಟ್ರ್ಯಾಕ್ಟ್ರು. ಟ್ರ್ಯಾಕ್ಟರ್ ಟ್ರಾಲಿ ಸೇಮ್ ಅದೇ ಥರ ಐತಲ್ಲ ಅದು. ಆದರೆ ಲೈಫಲ್ಲಿ ಒಂದ್ಸಲನಾದ್ರೂ ಇಂಥ ಕಾರಲ್ಲಿ ಹೋಗ್ಬೇಕು ಬ್ರೋ. ಬ್ರೋ ಇಲ್ಲ, ಆ್ಯಕ್ಚುಲಿ ನನಗೇನಂತ ಹೇಳಿದ್ರೆ ಇದು 1925 ಬಂದಿರೋದಲ್ವಾ? ಹಾಂ, ಇದು 1931. 6 ವರ್ಷಕ್ಕೆ ಎಷ್ಟೋ ಮೇಜರ್ ಚೇಂಜಸ್ಸು ಕಣ್ಣಿಗೆ ಕಾಣಿಸ್ತೈತೆ. ಆಯಿತಾ? ಒಂದು ಫೋನ್ ಇದೆ ಬ್ರೋ, ಆಯಿತಾ? ಬಂದಾಗ್ಲಿಂದ ಒಂದೇ ಥರ ಬಿಡುತ್ತೆ. ಅವೆಲ್ಲ ಹೇಳ್ಬಾರ್ದು. ಅದು ಅವಾಗ್ಲಿಂದನೂ ಹೊಸ ಟೆಕ್ನಾಲಜಿ ಅಂತ ಮಾಡ್ತಾವ್ರೆ. ನಾವು ಹುಡುಕ್ತೀವಿ ಅದರಲ್ಲಿ ಏನೈತೆ ಅಂತ, ಸಿಗ್ತಾನೆ ಇಲ್ಲ. 6 ವರ್ಷಕ್ಕೆ ಮುಂಚೆ ಆ್ಯಂಡ್ರಾಯ್ಡಲ್ಲಿ ಬಂದಿರೋ ಬಟನ್ನ ತಗೊಂಡು ಇವಾಗ ನ್ಯೂ ಟೆಕ್ನಾಲಜಿ, ಯು ಕ್ಯಾನ್ ಡೂ ಎನಿಥಿಂಗ್ ವಿತ್ ದಿಸ್. ಹಿಂಗೆ ಇಟ್ಕೊಂಡು ಸ್ಕ್ರಾಲ್ ಮಾಡಿ ಒಳಗಡೆ ಆರಾಮಾಗಿ ಕೂತ್ಕೊಬೋದು. ಸ್ಪೇಸ್ ಸಕ್ಕತ್ತಾಗೈತೆ ಇದು. ಮೇ ಬಿ SUV ಅಲ್ಲ, ಈ ಮ್ಯೂಸಿಯಂ ಯಾರು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅವರಲ್ಲಿ ನಮ್ದೊಂದು ವಿನಂತಿ. ಏನಂತ ಸರ್ ಹೇಳಿ ಸರ್? ಯಾವ್ದಾರ ಒಂದು 4 ಆ್ಯಂಟಿಕ್ ಕಾರ್ಗಳು ತೆಗೆದು ಒಂದು ರೈಡು ಇಲ್ಲೇ ಒಳಗಡೆ ಎಲ್ಲಾದರೂ ರೈಡ್ ಮಾಡೋದಕ್ಕೆ ಒಂದು ಆಪ್ಷನ್ ಕೊಟ್ಟರೆ ನಾವು ಖುಷಿ ಪಡ್ತೀವಿ. ಕೊಡ್ಬೋದು ಸರ್ ಆ ಥರ ಅಮೌಂಟ್ ಇಟ್ಟು. ಇವಾಗ ಕಲರ್ ಆಪ್ಷನ್ಸು ಒಂದು ಮಾಡಲ್ಗೆ ಒಂದು 3-4 ಅಂತ ನೋಡ್ತಾ ಇದ್ದೀವಿ. ಬಟ್ ನನಗೆ ಸರ್ಪ್ರೈಸಿಂಗ್ ಆಗಿರೋದೇನಂತ ಹೇಳಿದ್ರೆ ಆಗಿನ ಕಾಲದಲ್ಲೇ ಎಷ್ಟೊಂದು ಕಲರ್ ಆಪ್ಷನ್ಸ್ ಇದೆ. ಅಲ್ಲಿಂದ ಇಲ್ಲಿವರೆಗೂ 1, 2, 3, 4, 5 ಇಸ್ವಿಗಳು ಚೇಂಜು, ಒಂದೇ ಇಸ್ವಿಗಳು ಚೇಂಜ್ ಬ್ರೋ. ಬಟ್ ಬ್ಲೂ ಅಲ್ಲಿ ಇಷ್ಟು ಶೇಡ್ ಅವಾಗಲೇ ಯೂಸ್ ಮಾಡ್ತಾ ಇದ್ರು ಅಂದರೆ ಯೋಚನೆ ಮಾಡಿ. ಅಲ್ಲಿಂದ ತಗೊಂಡ್ರೆ ಬರೀ ಬ್ಲೂನೇ 4 ಶೇಡ್. ಹಾಂ, ಮೇ ಬಿ ಇವಾಗ ರೀಪೇಂಟ್ ಮಾಡಿ ನಿಲ್ಸಿರ್ತಾರೆ. ಬಟ್ ಸ್ಟಿಲ್ ಇವೆಲ್ಲ ಏನು ರಿಚಾಗಿ ಕಾಣಿಸ್ತಾ ಇದೆ. ಇಲ್ಲ, ನಾನು ನೋಡ್ತಾ ಇರೋದೇನು ಹೇಳಿ, ಟಾಪ್ ಸ್ಪೀಡ್ 133 km/h.
ಅವಾಗಲೇ 100 BHP at 3800 RPM, 244 Newton meter torque ಕಟ್ಟು 1800 RPM. 1800 RPM ಅಂದರೆ ಎಷ್ಟು ಹೇಳಿ? ನಾರ್ಮಲಾಗಿ ನಮ್ಮ ಬೈಕ್ದು ಐಡಲ್ RPM 1500 ಆ ಲೆವೆಲಲ್ಲಿ ಇರುತ್ತೆ. 1800 RPM ಅಲ್ಲಿ 244 ನ್ಯಾನೋಮೀಟರ್ ಟಾರ್ಕು ಆಗಿನ ಕಾಲದಲ್ಲೇ. ಇನ್ನೂ ಹೇಳಲಿಲ್ಲ, ಅವಾಗಲೇ ರಾಯಲಾಗಿ ಬದುಕೋದ್ರು. ಇವಾಗ ನಾವು ಬದುಕ್ತಾ ಇರೋದಲ್ಲ, ಏನಂದ್ರೇನು ಅಲ್ಲ. ಅವ್ರ ಫೋಟೋ ಇದೇನಿದು ಗರ್ಲಿಂಗ್ ಹೈಡ್ರೋ ಮೆಕ್ಯಾನಿಕಲ್ ಬ್ರೇಕ್ಸ್ ಅಂತ ಹಾಕವ್ರೆ, ಹಂಗಂದ್ರೇನು? ಗರ್ಲಿಂಗ ಹ್ಞೂ, ಹುಡುಗಿ ಮಾಡಿರ್ಬೇಕು ಸರ್, ಅದಕ್ಕೆ ಗರ್ಲ್ ಚಿ ಹಂಗೆಲ್ಲ ಹೇಳ್ಬಾರ್ದು. ಗರ್ಲಿಂಗು ಗೂಗಲ್ ಮಾಡು ಮಚ್ಚಿ. ಇಲ್ಲ ಮೆನ್ಷನ್ ಮಾಡಿದಾರಲ್ಲಿ ಏನಂತ? ನಮ್ಮ ಲ್ಯಾಂಗ್ವೇಜಲ್ಲಿ. ಕನ್ನಡದಲ್ಲೂ ಗರ್ಲಿಂಗ್ ಅಂತಲೇ ಹಾಕಿರೋದು. ಅದೇ ಅಂತ. ಈ ಕೈನೆಟಿಕ್ ಹೊಂಡ ಗಾಡಿನ ನಾ 3ನೇ ಕ್ಲಾಸಲ್ಲಿ ಓಡಿಸ್ತಾ ಇದ್ದೆ. ಜಸ್ಟ್ 3rd ಕ್ಲಾಸಲ್ಲಿ. 3ನೇ ಕ್ಲಾಸಲ್ಲಿ? ಹಾಂ, 3rd ಕ್ಲಾಸ್. 3rd ಸ್ಟ್ಯಾಂಡರ್ಡ್. ಅದು ಹೆಂಗೆ ಅಂತ ಹೇಳಿದ್ರೆ, ಸೈಕಲ್ ಓಡಿಸೋದು ಅಭ್ಯಾಸ ಆಗ್ಬಿಟ್ಟಿತ್ತು ಆಯಿತಾ. ಚಿಕ್ಕ ವಯಸ್ಸಲ್ಲೇ ಕಲಿತೆ ಸೈಕಲ್ನ. 3-4 ವರ್ಷ ಇದ್ದಾಗಲಿಂದನೇ ಚಿಕ್ಕ ಸೈಕಲಿಂದ ಕಲಿಸ್ತಾ ಇದ್ರು. ಅಪ್ಪ ಸುಮ್ಮನೆ ಕೂರಿಸ್ಕೊಂಡ್ರು, ಬೈಲಿ ಗಾಡಿ ಓಡಿಸೋದು ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಯಾವುದೋ ಒಂದು ಖಾಲಿ ಗ್ರೌಂಡು ಆಯಿತಾ, ಇನ್ನೊಬ್ರು ಯಾರಿಗೋ ಅಪ್ಪನ ಫ್ರೆಂಡ್ ಮಗನಿಗೆ ಅಂತ ಹೇಳ್ಬಿಟ್ಟು ಕಳಿಸ್ತಾಯಿದ್ರು ಗಾಡಿನ ಆಯಿತಾ. ನನ್ನ ಕೂರಿಸ್ಕೊಂಡ್ರು. ಸರ್ಪ್ರೈಸಿಂಗ್ಲಿ ನಮ್ಮಪ್ಪ ಹೇಳ್ಕೊಡೋಕೆ ಮುಂಚೆ ನಾನೇ ಗಾಡಿ ಓಡಿಸ್ಬಿಟ್ಟೆ. ಮಾಮೂಲಿ ಹಿಂಗೆ ಆಕ್ಸಿಲೇಟ್ರ್ ಕೊಡು, ಹಿಂಗೆ ಬ್ರೇಕ್ ಹಿಡಿ ಅಷ್ಟೇ. ಕಾಲೊಂದು ಎಡಗಿಸ್ತಾ ಇರಲಿಲ್ಲ, ಅಪ್ಪ ಕಾಲು ಕೊಡೋರು. ಅದಾದಮೇಲೆ ಜಾಸ್ತಿ ಓಡಾಡ್ತಾ ಇದ್ದೆ. ಆ ಥರ ಖಾಲಿ ರೋಡ್ ಯಾವ್ದಾದ್ರು ಸಿಕ್ತು ಅಂತ ಹೇಳಿದ್ರೆ ಲೈಟಾಗಿ ಕೊಡೋರು, ಓಡಿಸ್ತಾ ಇದ್ದೆ. ಇಲ್ಲ ಬ್ರೋ, ಆ್ಯಕ್ಚುಲಿ ಇದೆಲ್ಲ ಮಾಡಿರೋದು ಒಳ್ಳೆಯದು. ಎಷ್ಟೇ ದಿನ ಆಯಿತು ಅಂತ ಹೇಳಿದ್ರು, ಎಷ್ಟೇ ವರ್ಷಗಳಾಯಿತು ಅಂತ ಹೇಳಿದ್ರು, ನಮ್ಮ ದೇಶದಲ್ಲಿ ಯಾವ್ಯಾವ ಕಾರುಗಳು ಓಡಾಡಿತ್ತು, ಎಲ್ಲೆಲ್ಲಿಂದ ಇಂಪೋರ್ಟ್ ಮಾಡ್ಕೊಂಡಿದ್ರು ಅಂತ ಇನ್ನೂ 50 ವರ್ಷ ಆದರೂ ತಿಳ್ಕೊತೀವಿ ನಾವು. ಇದರಲ್ಲಿ 2 ಕಾರು ನೋಡಿರಲಿಲ್ಲ ನಾನು. ಆಂಟಿ ಕಾರ್ಗಳಂತ ನಿಲ್ಸೋರಲ್ಲ, 2 ಕಾರು ರಿಯಲ್ ಆಗಿ ನೋಡಿಲ್ಲ ನಾನು. ನೋಡಿದೆ ಫಿಲಮಲ್ಲ ಬರೋ, ಫಿಲಮಲ್ಲಿ ವೀಡಿಯೋಸಲ್ಲಿ ನಾವು ನೋಡಿದ್ದೀವಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು ನಮಗೆ ಕೊಟ್ಟಿರೋದು. ಆ್ಯಕ್ಚುಲಿ ಅಟ್ಲೀಸ್ಟ್ ಒಂದು ಎರಡು ಅಥವಾ ಮೂರು ಟೈಪ್ ಕಾರ್ನ ಒಳಗಡೆ ಅಂದರೆ ನಾವು ಡ್ರೈವ್ ಮಾಡೋ ಎಕ್ಸ್ಪೀರಿಯನ್ಸ್ ಬೇಡ, ಅಟ್ಲೀಸ್ಟ್ ಕೂತ್ಕೊಂಡು ಹೋಗೋ ಎಕ್ಸ್ಪೀರಿಯನ್ಸ್ ಆರೋ ಮಾಡೋ ಥರ ಕೊಟ್ಟಿದ್ರೆ ಇನ್ನೂ ಖುಷಿಯಾಗಿ ಹೋಗ್ಬಿಡ್ತಾ ಇದ್ವಿ. ಕಲರು ಅದು ಬಿಟ್ರೆ ಇಲ್ಲಿ ಇಷ್ಟೆಲ್ಲ ಬ್ರೋ ರೀಮೇಕ್ ಮಾಡಿ ಪಕ್ಕ ಎಲ್ಲ ರೀಪೇಂಟ್ ಆಗಿರುತ್ತೆ, ಬಟ್ ಕಲರ್ ಆಪ್ಷನ್ಸ್ ಇಟ್ಟಿದಾರಲ್ಲ, ನಂಗೆ ಸೀರಿಯಸ್ಲಿ ಈ ಥರ ಕಲರ್ಗಳು, ಈ ಥರ ಇರೋ ಕಲರ್ಗಳು ಚೆನ್ನಾಗಿ ಕಾಣ್ತವೆ ಅಂತ ಯಾವತ್ತೂ ಅನ್ಸಿರ್ಲಿಲ್ಲ ನನಗೆ. ಏನೇ ಇದ್ರು ಆ ಮ್ಯಾಟ್ ಗ್ರೇ, ಮ್ಯಾಟ್ ಬ್ಲ್ಯಾಕು, ನಾವು ಆ ಕ್ಯಾಟಗರಿಗೆ ಸೇರಿದವರು ಆಯ್ತಾ. ಇಲ್ಲಿ ನೋಡ್ತಾ ಇದ್ರೆ ಕಲರ್ಫುಲ್ ಆಗಿರೋದು ಇರೋದೇ ಬ್ಲ್ಯಾಕು ವೈಟು, ಬ್ಲ್ಯಾಕು ವೈಟು ಲೈಕ್ ಆಗದೆ. ಅದು ಹೊಸ ಪದಾರ ಕಾಲಗಳಲ್ಲಿ ಬೇರೆ ಯಾವುದು ಕಲರ್ ಅಂತ ಮಾತಾಡಿದ ತಕ್ಷಣ ಅಲ್ಲೊಂದು ಕಲರ್ ನೋಡಿ ಸಕ್ಕತ್ತಾಗಿ ಕಾಣಿಸ್ತೈತೆ. ಬ್ರೋ ಆ್ಯಕ್ಚುಲಿ ಕಾರ್ ಎಂತೋಸಿಯಾಸ್ಟ್ಗೆ ಹೇಳು ಮಾಡಿಸಿದ ಜಾಗ ಭಯಂಕರ. ನನ್ನ ಲೈಫಲ್ಲಿ ಇಷ್ಟೆಲ್ಲ ವೆರೈಟಿ ಕಾರ್ಗಳು ನೋಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ನಮ್ಮ ಸಿಂಹ ಅವರ ಕಾರು. ಓ, ಏರ್ ಫೋರ್ಸಲ್ಲಿ ಯೂಸ್ ಮಾಡಿರೋ ಅಂಬಾಸಡರ್ ಅಂತೆ ಬ್ರೋ. ನನಗೆ ಕಾಂಟಸ್ ಆಮೇಲೆ ಲವ್ ಆಗಿದೆ ಯಾವಾಗ ಅಂತ ಹೇಳಿದ್ರೆ, ತೆಲುಗು ಅಲ್ಲಿ ಟ್ಯಾಕ್ಸಿ ವಾಲಾ ಅಂತ ಒಂದು ಫಿಲಮ್ ಐತೆ. ಯಾವುದೋ ಧೂಳು ಹಿಡಿದಿರೋ ಕಾಂಟಸ್ ಅಂತ ತೊಗೊಂಬಂದು ಮಾಡ್ ಮಾಡ್ತಾರೆ ಬ್ರೋ, ಸಕ್ಕತ್ತಾಗಿ ಮಾಡ್ತಾರೆ. ಇದೇನಾ ಸ್ಕೂಬಿಡು ಕಾರು? ಇರಬೇಕು, ಅದೇ ಥರ ಕಾಣಿಸ್ತೈತೆ ಅಂತ. ನೀವು ಬರ್ತಾ ಚೆನ್ನಾಗಿ ಕಾಮಿಡಿ ಮಾಡೋದು ಕಲ್ತ್ರಿ ಬಿಡಿ. ಇಲ್ಲ ಇದೇನಿದು ಸಿಪಾನಿ ಡಾಲ್ಫಿನ್ ಸಲೂನ್ ಅಂತೆಲ್ಲ ಕಾರ್ ಇಟ್ಬಿಟ್ಟವ್ರೆ. ಡಾಲ್ಫಿನ್ಗೆ ಕಟಿಂಗ್ ಮಾಡಿಸಿದ್ರು ಈ ಕಾರಲ್ಲಿ. ಸಿಫಾನಿ ಡಾಲ್ಫಿನ್ ಸಲೂನ್ ಚೆನ್ನಾಗಿ. ಏನು ಹೇಳಿದ್ರಲ್ಲ, ಏನಿಲ್ಲ ಡಾಲ್ಫಿನ್ಗೆ ಕಟಿಂಗ್ ಮಾಡಿಸಿದ್ರಾ? ಈ ಲೆವೆಲ್ಗೆ ಹ್ಯೂಮರ್ ಎಕ್ಸ್ಪೆಕ್ಟ್ ಮಾಡಿಲ್ಲ ಬ್ರೋ ನಾನು. ಡಾಲ್ಫಿನ್ ಕಟಿಂಗ್ ಮಾಡಿಸಿದ್ರು ಮಧ್ಯದಲ್ಲಿ. ಬ್ರೋ ಥಿಯೋಡೋಲೈಟ್ ಅಂದರೆ ಏನು? ಅಲ್ಲಲ್ಲ, ಥಿಯೋಡೋಲೈಟ್ ಅಂದರೆ ಏನು? ಥಿಯೋಡೋಲೈಟ್ ಇಲ್ಲ ಐತೆ, ಏನೋ ವಿಚಿತ್ರವಾಗೈತೆ ಇದು ಸರ್. ದುರ್ಬಿನ್ ಅದೇ ಥರ ಇದೆ ನೋಡಿ. ಈ ಕಡೆ ಲೆನ್ಸು, ಆ ಕಡೆ ಹಿಂದಗಡೆ ನೋಡೋದು, ಇದು ತಿರುಗಿಸ್ಕೊಳ್ಳೋದು. ಓ ಬ್ರೋ, ಯಾವುದು ಆ್ಯಡಿಂಗ್ ಮಿಷಿನ್ ಅಂತೆ ಬ್ರೋ.
ಕ್ಯಾಲ್ಕುಲೇಟ್ ಮ್ಯಾಥಮೆಟಿಕ್ಸ್ ಯೂಸ್ ಮಾಡೋದು ಹಾಂ, ಸರ್ ಅದು ಅದೇ ತಾನೇ. ಅಲ್ಲಿ ಗನ್ ಥರ ಐತೆ ಕ್ಯಾಮ್ರಾ. ಹ್ಯಾಂಡು ಕೆಳಗಡೆ ಕ್ಯಾಮ್ರಾ ಹ್ಯಾಂಡು ಈ ಥರ ಗೊತ್ತಿತ್ತು ಅವಾಗ. ಈ ಥರ ಬರ್ತಿತ್ತು ಅಂದರೆ ಏನೋ ಗೊತ್ತಿರೋ ಥರ ಹೇಳ್ತಾ ಇದ್ದೀರಾ. ಅಲ್ಲಿ ನೋಡಿ ಗನ್ ಶೂಟ್ ಮಾಡೋದಕ್ಕೆ ಇದು ಫೋಟೋ ತೆಗೆದು. ಹ್ಞೂ, ವೀರೇಂದ್ರ ಹೆಗಡೆ ಅವರು ಯೂಸ್ ಮಾಡಿದಾರಂತೆ ಇದನ್ನು. ಅದಕ್ಕೆ ಬ್ರೋ ಏನಂತ ಹೇಳಿದ್ರೆ ಲೈಫಲ್ಲಿ ಭಯಂಕರ ದುಡ್ಡು ಮಾಡಬೇಕು ಆಯಿತಾ. ಎಲ್ಲ ಐಟಮ್ ತೆಗೆದಿಡಬೇಕು. ನಮ್ಮ ಮುಂದೆ ಬರುವಂಥ ಜನ್ರೇಷನ್ಗಳು ಇವಾಗಿನ ಜನ್ರೇಷನ್ ಎಲ್ಲರ ಐಟಮ್ನ ನೋಡ್ತಾರೆ. ಈಗಲೇ ಎಲ್ಲ ನಾವು ಇದನ್ನು ನೋಡ್ಕೋಬೇಕಷ್ಟೇ. ಇವಾಗಿಂದ ಯಾವುದು ಅಂತ ಆ್ಯಂಟಿಕ್ ಎತ್ತಿಡೋದು ಹೇಳಿ ಇವಾಗಿರೋದ್ರಲ್ಲಿ. ಬ್ರೋ ಇವಾಗಿರೋದ್ರಲ್ಲಿ ನಮ್ಗೆ ಇವಾಗ ಆ್ಯಂಟಿಕ್ ಅನ್ಸಲ್ಲ. ಮೇ ಬಿ ಒಂದು 10 ಐಟಮ್ ಎತ್ತಿಡ್ತೀವಿ ಅಂತ ಅನ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ RX ಆ್ಯಂಟಿಕ್ಕು ಇನ್ನೊಂದು 10 ವರ್ಷ ಹೋಯ್ತು ಅಂದರೆ RXನ ನೋಡ್ಕೊಬೇಕು, ನೀಟಾಗಿ ನೋಡ್ಕೊಬೇಕು. ಝೆನ್ ಆ್ಯಂಟಿಕ್ಕು, ಝೆನ್ನು ಮಾರ್ಕ್ ಝೆನ್ನು. ಬ್ರೋ ಮಹಾಭಾರತ ಅಂತೆ ಬ್ರೋ. ಕಾಪಿ ಇರಬೇಕಿಲ್ಲ. ಇದೆಲ್ಲ ವಿಡಿಯೋಲ್ಲಿ ಮಾಡಿ ತೋರಿಸುವಂಥದ್ದು ಅಲ್ವೇ ಅಲ್ಲ. ಬರಬೇಕು, ಡೈರೆಕ್ಟಾಗಿ ಕಣ್ಣಾರೆ ನೋಡಬೇಕು. ಇಲ್ಲ, ವಿಡಿಯೋಲ್ಲಿ ನೋಡಿ ಸಮಾಧಾನ ಆಗೋದೇ ಇಲ್ಲ. ಇದು ರಿಯಲ್ ಆಗಿ ನೋಡಿದಾಗಲೇ ಆ್ಯಕ್ಚುಯಲ್ ವ್ಯಾಲ್ಯೂ ಗೊತ್ತಾಗೋದು. ಡ್ರಾಯಿಂಗ್ಗಳನ್ನ ಹಂಗೆ ಮಾಡಬೇಕು. ಡ್ರಾಯಿಂಗ್ಗಳು ಮತ್ತು ಎಲ್ಲ ಹಂಗೆ ಮಾಡಬೇಕು. ಕಾರ್ದು ಬೇಕಾದರೆ ಅಷ್ಟೊಂದೇನು ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಕಾರ್ಗಿಂತ ಜಾಸ್ತಿ ಇದು ನಮಗೆ ವೈಪ್ ಕೊಡ್ತಾ ಇದೆ. ಐತಿಹಾಸಿಕ ಸರ್. ಕಾರ್ ಸೃಷ್ಟಿ ಆಗೋ ಮುಂಚೆ ನಡೆದ ಘಟನೆಗಳಿರಲ್ಲ. ಇದು ನೋಡಿ, ಗ್ರಹಗಳನ್ನ ಏನಕ್ಕೆ ಈ ಥರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಮೇ ಬಿ ಗ್ರಹಗಳ ಚಲನೆ ಇದರಿಂದ ನೋಡ್ತಾ ಇದ್ರು ಅನ್ಸುತ್ತೆ. ಕ್ಯಾಮ್ರಾ ಇದು ವಿಡಿಯೋ ಕ್ಯಾಮ್ರಾ. ಈಗ ಈ ಲೆವೆಲ್ಗಿತ್ತ ವಿಡಿಯೋ ಕ್ಯಾಮ್ರಾಗಳು. ಇವೆಲ್ಲ ಸೀರಿಯಸ್ಲಿ ಫೋಟೋಲಿ ವಿಡಿಯೋಲಿ ನೋಡೋವಂಥ ಮ್ಯಾಟ್ರೇ ಅಲ್ಲ. ಬರಬೇಕು, ಲೈವಾಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಆದರೂ ಒಂದು ಕಾಪರ್ ಮೇಲೆ ಎಷ್ಟು ನೀಟಾಗಿ ಕಾರ್ವ್ ಮಾಡಿದ್ದಾರೆ ನೋಡಿ. ಲೆವೆಲಿಗೆ ಯೂಸ್ ಮಾಡೋರೆ ನೋಡಿ ಬ್ರೋ. ರೀಕಾಯಿಲ್ ಲೆಸ್ ರೈಫಲ್ ಅಂತೆ. ಅಂದರೆ ಇದಕ್ಕೆ ರೀಕಾಯಿಲೇ ಇಲ್ಲ. ರೀಕಾಯಿಲ್ ಅಂದರೆ ಏನು ಹೇಳಿ? ಒಂದು ರೈಫಲ್ ಇಟ್ಕೊಂಡು ಶೂಟ್ ಮಾಡಿದಾಗ ರಪ್ ಅಂತ ಹಿಂದೆ ಹೊಡಿಯುತ್ತೆ ಗೊತ್ತಾ, ಅದು ರೀಕಾಯಿಲ್ ಅಂತ ಕರೀತಾರೆ. ಇದು ರೀಕಾಯಿಲ್ ಲೆಸ್ ಅಂತ. ಇದನ್ನು ಕಾರ್ ಮೇಲಿಟ್ಟು ಶೂಟ್ ಮಾಡವ್ರೆ. ನೆಕ್ಸ್ಟ್ ಲೆವೆಲ್ಲು ಮಾತ್ರ. ಅಲ್ಲಿ ಬ್ರೋ ಒಂದೇ ಒಂದು ಬುಲೆಟ್ ಅದು ಬ್ರೋ. ಅದು ಒಂದು ಬುಲೆಟ್. ಅದು ಇದಕ್ಕೆ ಆಗ್ತಿರ್ಬೇಕದು ಹಂಗಾದ್ರೆ. ಫೈರ್ ಆಗಿರೋ ಬುಲೆಟ್ ಅದು. ಬೇರೆ ಲೆವೆಲ್ ಮಾತ್ರ. ನನಗೆ ಅಲ್ಲಿ ಕಾರ್ ಫಿಕ್ಸ್ ಮಾಡ್ಕೊಂಡು ಯುದ್ಧ ಮಾಡುವಂಥ ಕತ್ತಿ. ಬ್ರೋ ಅಲ್ಲ, ನನಗೆ ಆ ಕಾರ್ದು ಕೊಟ್ಟಿದ್ದ ಎಕ್ಸೈಟ್ಮೆಂಟ್ಗಿಂತ ಇದು ನೋಡ್ತಾ ಒಂಥರ ಎನರ್ಜಿ ಉಕ್ಕಿ ಬರ್ತಾ ಇದೆ. ಓ, ಫುಲ್ ಮಾಡಬೇಕಾ? ಒನ್ ಮಾರ್ ರೆಡಿ. I'm gonna